ದಾರಿಯಲ್ಲಿ ಎಲ್ಲರೂ ಕೂಡ ಪರೀಕ್ಷೆ ಮಾಡ್ಕೊಂಡ್ ಬರ್ತಾವ್ರಂತೆ. ಯಾರೋ ಪರಂ ಜ್ಯೋತಿಯವರು ಜನರ ಬುದ್ಧಿಗಳು ಹೇಗಿರುತ್ತೆ ಅಂತ ಒಬ್ಬೊಬ್ಬರ ಪರೀಕ್ಷೆ ಮಾಡ್ಕೊಂಡ್ಬರೋದು. ಏನಪ್ಪಾ, ಈ ಬಸವಣ್ಣವ್ರ ಕಲ್ಯಾಣ ಪಟ್ಟ ಹೊಟ್ಟೆ ತುಂಬಾ ಊಟ ಹಾಕಿ ನಿಮ್ದೆ ಕಳಿಸ್ಕೊಡ್ತಾರಂತಲ್ಲ, ಯಾವ ಕಡೆ ಹೋಗ್ಬೇಕಪ್ಪ? ಮುಂದೆ ಹೋಗಿ ಬಲಕ್ ತಗಟ್ಟ. ದೇವ್ರು ನೀವು ಚೆನ್ನಾಗಿಟ್ರಿ ಕಣಪ್ಪ. ಏನಪ್ಪಾ, ಈ ಬಸವಣ್ಣವ್ರ ಕಲ್ಯಾಣ ಪಟ್ಟ ಹೊಟ್ಟೆ ತುಂಬಾ ಊಟ ಹಾಕ್ತಾರಂತಲ್ಲ, ಯಾವ ಕಡೆ ಹೋಗ್ಬೇಕಪ್ಪ? ಅವ್ರ ಬಲಗಡೆ ಅಂದ್ರೆ ನೀವು ಎಡಗಡೆ ಅಂತ ಇದ್ದೀರಾ. ಮುಂದೆ ಹೋಗಿ ಎಡಗಡೆ. ದೇವ್ರು ನಿಮ್ ಚೆನ್ನಾಗಿಟ್ಲಿ. ಏನಪ್ಪಾ ಶರಣದ ಮಗನೇ, ಈ ಬಸವಣ್ಣವ್ರ ಕಲ್ಯಾಣ ಪಟ್ಟ ಹೊಟ್ಟೆ ತುಂಬಾ ಊಟ ಆಗ್ತಾರಂತಲ್ಲ, ಯಾವ ಕಡೆ ಹೋಗ್ಬೇಕಪ್ಪ? ಗೊತ್ತಿಲ್ಲ ಸ್ವಾಮಿ. ಗೊತ್ತಿಲ್ಲ ಸ್ವಾಮಿ. ಇದೇ ಊರು ಅಂತ ನೀವು? ಇದೇ ಊರು. ಮತ್ ಬಸವಣ್ಣ ಕಲ್ಯಾಣ ಪಟ್ಟ ಗೊತ್ತಿಲ್ಲ. ಬಂದವ್ರಿಗೆಲ್ಲ ತೋರಿಸ್ತೀನಿ ತೊಳಿದ ನಾನು. ಅದ್ರ ಗೊತ್ತಿದ್ರು ತೋರಿಸ್ತಾ ಇಲ್ಲ ನಾನು. ವಯಸ್ಸಾದವ್ರ ಜೊತೆ ಆಡ ಮಾತಾಡ. ವಯಸ್ಸಾದ್ಮೇಲೆ ಅಟ್ಕೂದಬೇಕು. ಇಲ್ಲಿ ಇತ್ತಾಗೆತ್ತು ಬಂದೆ. ನಿನಗ್ ವಯಸ್ಸಾಗಲ್ವೇನಪ್ಪ? ನನಗೆ ವಯಸ್ಸಾದವ್ರನ್ನ ಅಟ್ಲೆ ಕುದಿರ್ತೀನಿ ನಾನು. ಸತ್ತೋದಯ ಅಟ್ಲೆ ಕುದಿರ್ತೀನಿ. ಸತ್ತೋದ ಎಲ್ಲಿ ಸತ್ತೋದ್ರು? ಒಂಚೂರು ಕರ್ಕೊಂಡೋಗಿ ತೋರ್ಸಪ್ಪ. ಕರ್ಕೊಂಡು ಹೋಗಲಕ್ಕ ನಾನು. ಒಳ್ಳೇದಾಯ್ತೆ ಕಣಪ್ಪ. ಓ ಒಳ್ಳೇದಾಗ್ಲೇ ಬೇಡ. ನಾ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಅಲ್ವಾ? ನಿನ್ ಹೆಂಡತಿ ಮಕ್ಳು ಚೆನ್ನಾಗಿರ್ತಾವೆ. ಹೆಂಡತಿ ಮಕ್ಳೆಲ್ಲ ಚೆನ್ನಾಗವ್ರ. ಸರಿ, ನಾ ಮತ್ತೆ ಕರ್ಕೊಂಡು ಹೋಗಲ್ಲ. ಪುಣ್ಯ ಬರುತ್ತೆ ಕಣಯ್ಯ. ಪುಣ್ಯ ಪಾಪನೇ ಬರ್ಲಿ. ಎಂತ ಜನ ಇವರು. ಒಂಚೂರು ಕರ್ಕೊಂಡೋಗಿ ತೋರ್ಸಕ್ಕೆ ಕರ್ಕೊಂಡು ಹೋಗಲಕ್ಕ. ಏನಪ್ಪ, ಈ ಬಸವಣ್ಣವ್ರ ಕಲ್ಯಾಣ ಪಟ್ನ ನೋಡ್ ಕಲ್ತ್ಕೊಳ್ಳವ್ರ. ಅವನಿಗಾರ ಮಾಡಕ್ಕೆ ಕೆಲಸ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಲಿ. ಏನ್ ಒಂದ್ ಬೀದಿ ಅಂದ್ಮೇಲೆ ಇಂತ ಒಳ್ಳೆರು ಇರ್ತಾರಂತ ಕರ್ಕೋಷ್ಟಗಳು ಇರ್ತಾರೆ. ಹಂಗೆ ಆಗ್ಲೇ ಬಿಡು. ದಾರಿ ಬಿಡು. ಆಯ್ತು 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 ದಾರಿ ಬಿಡು. ಆಯ್ತು ನೋಡಿ, ಒಬ್ಬೊಬ್ರು ಪರೀಕ್ಷೆ ಮಾಡ್ಕೊಂಡ್ ಬರ್ತಿರೋದು ಪರಂ ಜ್ಯೋತಿರವರು. ಮಠ ಮಧ್ಯಾಹ್ನದ ವೇಳೆಗೆ ಊಟದ ಸಮಯಕ್ಕೆ ಸರಿಯಾಗಿ ಕಲ್ಯಾಣ ಪಟ್ಟಣದ ಬಾಗ್ಲ ಹತ್ರ ಬಂದ್ಬಿಟ್ರು ನೋಡಿ. ಅಲ್ಲಿ ಪರಂ ಜ್ಯೋತಿಯವ್ರು ಕಲ್ಯಾಣ ಪಟ್ಟಣದ ಬಾಗ್ಲ ಹತ್ರ ಬಂದ್ರು. ನಿಮ್ಗೆಲ್ಲ ಆಗ್ಲೇ ಟೀ ಬಂದ್ಬಿಡ್ತು. ಕಾಪಾಡ್ಕೋಬೇಕಲ್ಲಪ್ಪ. ಏನೊಂದ್ ಕೇಸ ತಗೊಂಬಂದಿರೋದು ಈಗ ನಿಮ್ಗೆಲ್ರಿಗೂ. ಬಿಸಿಯಾಗಿ ಕೊಡ್ತಾ ಇದ್ರೆ ಈಗ ಒಟ್ಟಿನಲ್ಲಿ ಕುದುರೆಗಳಿಗೆ ಉಳ್ಳಿ ನುಚ್ಕೊಟ್ಟಂಗೆ ಆಯ್ತಾ. ಈಗ ಬ್ಯಾಗುವಂತಿಲ್ಲ ಅಷ್ಟೇ. ನೆಕ್ಸ್ಟ್ ಒಂದ್ ಟ್ರಿಪ್ ನಿಮ್ಗೆ ಈಗ ಟೀ ಕೊಟ್ಟದಂತೆ, ನೆಕ್ಸ್ಟ್ ಐಸ್ ಕ್ರೀಮ್ ಕೊಟ್ಟರಂತೆ ನಿಮ್ಗೆಲ್ಲ. ಐಸ್ ಕ್ರೀಮ್ ವೆರಿ ಕೋಲ್ಡ್. ಆಲೂಗಡ್ಡೆ ಬಜ್ಜಿಯ ಸುಮ್ಮನೆ ನೀವು ಕೊಡ್ತದ ನಿನ್ನಾಕ ಅರ್ಧರ ಕೋಸೋಮೆಲ್ಲ ಓಡಾಡೋಣಿ. ಯಾಕಂದ್ರೆ ಭಗವಂತರ ಸಹಕಾರ ಎಲ್ರಿಗೂ ಟೀ ವ್ಯವಸ್ಥೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮಳೆ ಒಂದು ವಾತಾವರಣಕ್ಕೆ ತಕ್ಕಾಗಿ ಒಂದು ಹುರುಪಾದ ಗೀತೆನ ನಾವೆಲ್ಲರೂ ಕೂಡ ಕೇಳ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಕೊಟ್ಬಿಡಿ ಎಲ್ರಿಗೂ ಟೀನ. ಈಗ ಕುಡಿಲಿ ಟೀ ಅವ್ರ ಪಾಡವ್ರು ಕುಡಿಲಿ. ಇಲ್ಲಿ ನಮ್ಮ ಕಥೆಯಲ್ಲಿ ಮಠ ಮಧ್ಯಾಹ್ನದ ವೇಳೆಗೆ ಸರಿಯಾಗಿ ಪರಂ ಜ್ಯೋತಿರವರು ಮಾರುವೇಷ ಧರಿಸಿಕೊಂಡು ಆ ಪುಣ್ಯವಾದ ಕಲ್ಯಾಣ ಪಟ್ಟಣದ ದಾಸೋಹ ಮಠದ ಮುಂಭಾಗ ಬಂದು ನಿಂತ್ಕೊಂಡ್ಬಿಟ್ರಂತೆ ನೋಡಿ. ಅಲ್ಲೇನಾಗಿತ್ತು, ದಾಸೋಹ ಮಠದ ಹೆಬ್ಬಾಗ್ಲಲ್ಲಿ ಕಟಿಗೆ ಸಂಗಣ್ಣ ಅಂತ ಒಬ್ಬ ಶರಣ ಇದ್ದ. ಅವನ್ನೆಲ್ಲರನ್ನು ಒಳಗಡೆ ಬಿಡ್ತಾ ಇದ್ದಂತ ಬಂದವ್ರನ್ನೆಲ್ಲ ಲಿಂಗ ತೋರಿಸ್ತವ್ರನ್ನ. ಸ್ವಾಮಿ ಲಿಂಗ ಇದೆ ಸ್ವಾಮಿ, ನಿಮ್ಮ ಹತ್ರ ನಿಮ್ದು ನಡ್ರಿ. ನೀವು ದಯವಿಟ್ಟು ಇದಕ್ಕೆ ಇಲ್ಲೇ ನಿಂತ್ಕೊಡ್ರಿ. ಇರಿ, ನಾನ್ ಮಾತಾಡ್ತಾ ಇದ್ದೀನಿ. ನೀವು ನಡ್ರಿ. ನಿಮ್ದು ಜೋರ ಮಾತಾಡಿ ಸ್ವಾಮಿ. ಇದೇ ಸ್ವಾಮಿ, ಇದೆಲ್ಲ ತೋರಿಸ್ಬೇಕು. ತೋರಿಸ್ತಾನಲ್ಲ ಸ್ವಾಮಿ. ನಡ್ರಿ. ಎಲ್ಲರೂ ಒಳಗಡೆ ಬಿಡ್ತಾ ಇರ್ಬೇಕಾದ್ರೆ ಪರಂ ಜ್ಯೋತಿರವರಾಗಿರ್ತಕ್ಕಂಥವ್ರು ಮಾರುವೇಷ ಧರಿಸ್ಕೊಂಡಿದ್ರಲ್ಲ, ದುರ್ವಾಸನೆ ಬಿಟ್ಕೊಂಡು ಅಲ್ಲಿ ಬಂದ್ಬಿಟ್ರು. ನಾವು ನೋಡಿ, ಇವ್ ನೋಡ್ದ. ಯಾರೇ ನೀನು? ಏನಪ್ಪ, ಈ ಕಲ್ಯಾಣ ಪಟ್ಟಣ ಬಸವಣ್ಣವ್ರ ದಾಸೋಹ ಮಠ ಹೊಟ್ಟೆ ತುಂಬ ಊಟ ಹಾಕ್ತಾರಂತಲ್ಲ, ಅದು ಇದೆ. ನಿನಗೇನಾಗಬೇಕಾಯ್ತು ಇಲ್ಲಿ? ನಿನಗೇನ್ ಕೆಲಸ ಇಲ್ಲಿ? ಹೇಳಿಲ್ಲ ಕಣಪ್ಪ. ಯಾರ ಮನೆಗೂ ಭಿಕ್ಷೆ ಕೇಳಿದ್ರೆ ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಅಂತಿದ್ರು. ಅಲ್ಲೇ ಹೋಗ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬಿಡ್ಬೋದು ಅಂತ ಆಸೆಯಿಂದ ಬಂದ್ಬಿಟ್ಟಿದ್ದೀನಿ. ಒಂದೇ ಒಂದು ತುತ್ತ ಅನ್ನ ಊಟ ಮಾಡ್ಕೊಂಡು ಹೋಗ್ತೀನಿ. ಒಳಗಡೆ ಬಿಡೆಯ? ಯಾರು? ನಿನ್ನನ್ನು ನಾನು ಒಳಗಡೆ ಬಿಡಬೇಕು. ಬಾರಿ ಚೆನ್ನಾಗಿ ಮಾತಾಡ್ತೇ ಬಿಡೆಯ. ನಿನ್ನ ನಾನೇನೋ ಒಳಗಡೆ ಬಿಟ್ಬಿಟ್ರೆ ಬಸವಣ್ಣವ್ರು ನನ್ನ ಸುಮ್ಮನೆ ಬಿಡ್ತಾರ? ಎಂತೆಂತ ಘನಶರಣರೆಲ್ಲ ಬರ್ತಾವ್ರ ಒಳಗಡೆ. ಆ ಜಾಗದಲ್ಲಿ ನಿನ್ನ ಬಿಡ್ಬೇಕಂತೆ. ಹೋಗಯ್ಯ ಆ ಕಡೆಗೆ. ಒಂದು ಮೈಲ್ಗೆ ಇಲ್ಲ ಏನ ಬಂದ್ಬಿಟ್ಟು ಒಳಗಡೆಗೆ. ಹಾಗನ್ಬೇಡ ಕಣಪ್ಪ. ಸುಮಾರು ದೂರದಿಂದ ಬಂದ್ಬಿಟ್ಟಿದ್ದೀನಿ ಊಟಕ್ಕೋಸ್ಕರ. ಹಾಗೆಲ್ಲ ಅನ್ಬೇಡ, ಒಳಗಡೆ ಬಿಡು. ನೀನ್ ಎಷ್ಟೇ ದೂರದಿಂದ ಬಂದ್ರು ಒಳಗ್ ಬಿಡಲ್ಲ. ಇಲ್ಲಿ ಒಳಗಡೆ ಬಿಡಬೇಕು ಅಂದ್ರೆ ಲಿಂಗ ತೋರಿಸ್ಬೇಕು. ಏನು ಲಿಂಗ ತೋರಿಸ್ಬೇಕಾ? ಲಿಂಗ ತೋರಿಸೋದು ಒಳಗಡೆ ಬಿಡ್ತೀಯ? ಯಾರೋ ನೀನು ಸ್ನಾನ ಮಾಡಿ ಎಷ್ಟು ದಿನ ಆಗಿದ್ದೋ ಲಿಂಗ ಬೇರೆ ತೋರಿಸ್ತಾನಂತೆ. ಅದೇನದು ಎಳೆಗಳ ಮೇಲಿರೋದು? ಇದಾ ಹೆಂಡದ ಮಡಕೆ. ಆ ಬಲೆಗಳ ಮೇಲಿರೋದೇನಯ್ಯ? ಹಾಸ್ಕಳಕ್ಕೆ ಮೆಚ್ಚಕ್ಟ. ಆ ಮೈ ಮಾರೆಲ್ಲ ಅರಿತಿರೋದು ಏನಯ್ಯ? ಅದು ಇದಾ ಕೂರ ಪಡಿಸೋಣ ಬಂದ. ದಪ್ಪ ಕೂರ ಅಲ್ಲಿರೋರು ಗೊತ್ತಾಗದ್ ಬೇಡವೇನ? ಅಲ್ಲಿ ಕುದಿರೋ ಸುಮ್ಮನೆ ಕುರಾನ್ ಇಲ್ಲೇ ಕೂಗ್ತಾ ಇದೆಯಲ್ಲ, ಹೋಗಿ ಆ ಕಡೆ ಜಂಗರು ಬರ್ತಾ ಇದ್ರೆ ಬನ್ನಿ. ಹಾಗನ್ಬೇಡ ಕಣಪ್ಪ, ಹೊಟ್ಟೆ ತುಂಬಾ ಹಸಿತಾ ಇದೆ. ಒಳಗಡೆ ಬಿಡೆಯ? ನಿನಗೆ ಹೇಳಿ ಮನೆಯ ಇಲ್ಲಿ ಒಳಗಡೆ ಬಿಡಬೇಕು ಅಂದ್ರೆ ಲಿಂಗ ತೋರಿಸ್ಬೇಕು. ನಾನ್ ಲಿಂಗ ತೋರಿಸ್ತೇನೆ, ಒಳಗಡೆ ಬಿಡ್ತೀಯ? ನೀನಾ? ತೋರ್ಸು ನೋಡೋಣ. ತೋರ್ಸಯ್ಯ ನೋಡೋಣ. ಒಳಗಡೆ ಬಿಡಬೇಕು. ಮೊದಲು ತೋರ್ಸಯ್ಯ ನೀನು. ಪರಂ ಜ್ಯೋತಿಯವರು ತಮ್ಮ ಚೆಳ್ಳುಗುರಿಂದ ಹೆರೆಯನ್ನು ಬಗದು ಒಳಗಿರುವ ಆತ್ಮ ಲಿಂಗವನ್ನೇ ಎತ್ತಿ ತೋರಿಸ್ತಾ ಇದ್ರೆ
ಕಟ್ಟಿಗೆ ಸಂಗಣ್ಣ ಮಾಂಸ ದೇಹ ನೋಡಿದ್ನಲ್ಲ, ಮೂರ ಸುತ್ತ ಧೂಬು ಬಿದ್ದೋದ. ಆಶೀರ್ವಾದ ಮಾಡಿದ್ರು ಪರಮಜ್ಯೋತಿರು. ಪುನಃ ಎದ್ದಿಂತ ಗಂಡ ಅವನು, ಎಲ್ಲ ಮುದುಕ ಲಿಂಗ ತೋರಿಸು ಅಂದ್ರೆ ಎದನೇ ಬಗ್ದ್ಬಿಟ್ಟು ಲಿಂಗ ತೋರಿಸ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟೆಲ್ಲ. ನಿನ್ನೇನಾದ್ರು ಮಠದೊಳಗೆ ಬಿಟ್ಬಿಟ್ರೆ ಮಠನೇ ಮುಟ್ಟಿಸ್ಬಿಡ್ತೀಯಾ? ಬಿಡಲ್ಲ ಕಣೆ, ಅದೇನೇ ಆದ್ರೂ ಬಿಡಲ್ಲ. ಬಸವಣ್ಣವ್ರು ಬಂದ್ರು ಬಿಡಲ್ಲ. ಈಗ ನಾನು ಇದೇನಪ್ಪ ಇದು? ಅನ್ನ ಹಾಕೋರಿಗೆ ಅನ್ನಕ್ಕೆ ಭೇದ ಇಲ್ಲ ಅಂದ್ಮೇಲೆ ಅನ್ನ ಹಾಕೋರಿಗೆ ಯಾಕಪ್ಪ ಇಂಥ ಭೇದ? ನುಡಿದ್ಬಿಟ್ಟ ಪ್ರವಚನನ. ಹೋಗೇ ಸುಮ್ಮನೆ ಆ ಕಡೆಗೆ. ಹಾಗನ್ಬೇಡ ಕಣಪ್ಪ, ದಯಮಾಡಿ ಒಳಗಡೆ ಬಿಡ. ಬಿಡಲ್ಲ ಬಿಡಲ್ಲ ಬಿಡಲ್ಲ, ಏನಾದ್ರೂ ಬಿಡಲ್ಲ ಅಂತ ಹೇಳ್ದಲ್ಲ. ಸರಿ ಬಿಡಬೇಡ, ಒಳಗಡೆ ಹೋಗಿ ಬಸವಣ್ಣನಿಗೆ ಹೇಳು, ನೀನ್ ಹುಡಿಕೊಂಡು ಯಾರೋ ಮುಖ್ಯವಾದವ್ರು ಬಂದವ್ರೆ ಅಂತ. ಅವನೇ ತಿಳಿದುಕೊಂಡು ಹೆಂಡತಿ ಸಮೇತನ ಬಂದು ನನ್ನ ಪಾದ ಪೂಜನೆ ಮಾಡಿ ಒಳ ಕರ್ಕೊಂಡೋಗಿ ಮೃಷ್ಟಾನ ಭೋಜನ ಏನೇ ಇಕ್ತಾನೆ. ಹೇಳಪ್ಪ, ಹೋಗಿ ಹೇಳು. ಎಲ್ಲ ಘಾಟಿ ಮುದ್ಕ, ಇಷ್ಟೋ ತನಕ ನಿನ್ನ ನಾನು ನಿಲ್ಲಿಸ್ಕ ಮಾತಾಡ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ಬಸವಣ್ಣನಿಗೆ ಹೇಳು, ಬಸವಣ್ಣನ ಬಂದು ಪಾದ ಪೂಜೆ ಮಾಡಿ ನೀನು ಒಳ ಕರ್ಕೊಂಡೋಗಿ ಊಟ ಹಾಕ್ಬಿಡ್ತಾನ. ನಿನ್ನನ್ನು ಸುಮ್ಮನೆ ಬಿಟ್ಟಿನಲ್ಲ, ಅದು ತಪ್ಪು. ಬಾರ ಇಲ್ಲಿ ಅಂತ ಉಪಾಯ ಮಾಡಿ ಹತ್ರ ಕರೆಸದ್ದೆ. ಎಕ್ಕತ್ತನ ಬಗ್ಸಿ ಮೂರ ಗುದ್ದುದ್ದಂತೆ ಬಸವಣ್ಣವ್ರು ಬರ್ಬೇಕಾ? ಪಾದ ಪೂಜೆ ಮಾಡ್ಬೇಕಾ? ಊಟ ಬೇಕಾ ಅಂತ ಮೂರ ಗುದ್ದದ ಚಾಡಿಸಿ ಬದ್ನಲ್ಲ. ಉರುಳಾಡಿ ಪರಮಜ್ಯೋತಿರ ಕೆಳಗಡೆ ಧೂಪನ್ ಬಿದ್ದೋದ್ರು. ಯಾವ ಪರಮಜ್ಯೋತಿರು ಇಲ್ಲಿ ಬಿದ್ದೋದ್ರು, ಒಳಗಡೆ ಕರದಲ್ಲಿ ಲಿಂಗ ಇಟ್ಕೊಂಡು ಬಸವಣ್ಣವ್ರು ನೈವೇದ್ಯ ಮಾಡ್ತಾ ಇದ್ರಂತೆ. ಅವರ ಎಕ್ಕತ್ತಿಗೆ 3 ಗುದ್ದು ಬಿತ್ತು. ಗಂಗಾಂಬಿಕಾ, ನೀಲಾಂಬಿಕಾ, ಯಾರು ನನಗೆ ಬಲವಾಗಿ 3 ಗುದ್ದಂಗಾಯ್ತು ನೋಡ್ರಿ. ಯಾರು ನೋಡಿ? ಸ್ವಾಮಿ, ಇಲ್ಲಿ ಯಾರು ಇಲ್ವಲ್ಲ ಸ್ವಾಮಿ, ನಮ್ಮ 3 ಜನ ಬಿಟ್ರೆ. ಏನ್ ಕನಸ್ಕೊಂಡ್ರ? ಇಲ್ಲ, ಏನೋ ಅಪವಿತ್ರವಾಗಿದೆ. ಬನ್ನಿ ಬೇಗ ಅದೇನು ನೋಡೋಣ ಅಂತ ಬರಬರನೆ ಗಂಡ ಹೆಂಡರು ಓಡೋದು ಬಂದು ನೋಡ್ತಾರಲ್ಲ. ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯ, ಜನರ ಜಂಜಾಟ. ಆ ಜನರ ಜಂಜಾಟದಲ್ಲಿ ಕಲ್ಲು ಕೋಳಿ ಎದ್ದು ಕೂಗು ಬಿಟ್ಟಿದೆ, ನಾಲಿಗೆಳದ ಚರ್ಮದ ಗಂಟೆ ನುಡಿಸ್ಬಿಟ್ಟಿದೆ. ಬಸವಣ್ಣರು ಹೇಳ್ತಾರೆ, ಗಂಗಾಂಬಿಕಾ, ನನ್ನಪ್ಪ ತಂದ ಧರ್ಮಗುರು ಪರಮಜ್ಯೋತಿರ ಕಲ್ಯಾಣ ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾರೆ ಕಣ. ಇಷ್ಟು ಜನಗಳ ಮಧ್ಯೆ ಆ ಪರಮಾತ್ಮನ ನಾನು ಹೇಗೆ ಪತ್ತೆ ಹಚ್ಚಲಿ? ನನಗೆ ಆ ಪರಮಾತ್ಮ ಸಿಗಲ್ಲ. ಅಳಬೇಡಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಸ್ವಾಮಿ, ಒಂದ್ ಕೆಲಸ ಮಾಡೋಣ. ನಮ್ಮ ಮಠಕ್ಕೆ ಯಾರೇ ಮೊದಲು ಬಂದ್ರು, ಬಾಗಿಲಿರುವ ಪರಮಜ್ಯೋತಿರು ತಾನು ಯಾವ ಮಂಟಿ, ಯಾವ ಪುಣ್ಯವಾದಂತ ಕಟ್ಟಿಗೆ ಸಂಗಣ ತಾನು ಗೊತ್ತಾಗಬೇಕು. ಅವ್ರನ್ನ ಹೋಗಿ ವಿಚಾರಿಸೋಣ ಬನ್ನಿ ಸ್ವಾಮಿ ಅಂತ ಗಂಡ ಹೆಂಡತರು ಕೂಡ ಓಡೋಡ ಬಂದ್ರಲ್ಲ ಕಟ್ಟಿಗೆ ಸಂಗಣ್ಣನ ಹತ್ರ. ಬಸವಣ್ಣವ್ರು ಕರೀತಾರೆ, ಕಟ್ಟಿಗೆ ಸಂಗಣ್ಣವ್ರೆ, ಶರಣರೇ. ಓ, ಹೇಳಿ ಬಸವಣ್ಣವ್ರೆ, ಏನ್ ಇಷ್ಟು ದೂರ? ಏನಿಲ್ಲ, ಇವತ್ತು ಯಾರಾದ್ರೂ ಹೊಸಬ್ರು ಬಂದ್ರು ಕಂಡ್ರ? ಹೊಸಬ್ರು ಅಂತವ್ರು ಯಾರಿಲ್ವಲ್ಲ. ಅವ್ರ ಮೂಲೆಯವ್ರು ಬಂದಿದ್ರು, ಅವ್ರ ಸ್ನೇಹಿತರು ಕರ್ಕೊಂಡ್ ಬಂದಿದ್ರು. ಅವರು ಮಾಮೂಲ ಬೆಳಗ್ಗೆ ಬಂದಿದ್ದವರು ಸಂಜೆ ಬಂದರು. ಅವು ಇಲ್ಲ, ಅವರು ಗೊತ್ತಿರೋರೆ. ಅವರು ನೀವರು ಬ್ಯಾಡ್ದಿದ್ರು ಬರ್ತಾರೆ ಬಿಡಿ, ಅದೆಲ್ಲ ಲೆಕ್ಕ ಇಲ್ಲ. ಬಸವಣ್ಣರು ಯಾರು ಹೊಸಬ್ರದ್ದು ಕಣ್ಲಿಲ್ವಲ್ಲ, ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ, ಯಾರಾದ್ರೂ ಬಂದಿರ್ತಾರ ನೋಡಿ. ಹಾ, ಬಸವಣ್ಣವ್ರೆ, ಒಬ್ಬ ಭಿಕ್ಷುಕದವ್ರು ಬಂದಿದ್ದ. ಏನು ಭಿಕ್ಷುಕದವರ? ಎಲ್ಲಪ್ಪ ಅವನು ಹೇಗಿದ್ದ? ಅಯ್ಯೋ, ಅವನ ಬಗ್ಗೆ ಕೇಳಬೇಡಿ ಸ್ವಾಮಿ, 3 ದಿನ ಊಟ ಸೇರಲ್ಲ ನೀವು. ಅಂತ ಕಚಡವಾಗಿತ್ತು ದೇಹ. ಅಯ್ಯೋ, ಸ್ನಾನ ಮಾಡೋದು ಎಷ್ಟು ದಿನ ಆಗಿತ್ತು ಗೊತ್ತಾ ಸ್ವಾಮಿ? ಏನ್ ಮಾತಾಡ್ದ ಅಂದ್ರೆ, ಅವ್ನು ಮಾತಾಡೋದು ಕೇಳ್ಬಿಟ್ರೆ ದೇವರು ಕೂಡ ತಲೆ ಬಾಕ್ಬಿಡ್ಬೇಕು, ಆ ರೀತಿ ಮುತ್ತು ಪೋಣಿಸ್ತಾ ಮಾತಾಡ್ತಿದ್ದ ಅವನು. ಏನ್ ಹೇಳ್ತಾ ಇದೆಯಪ್ಪ, ಸ್ವಲ್ಪ ಬಿಡಿಸೇಳು. ಅದಿರ್ಲಿ ಬಸವಣ್ಣವ್ರೆ, ಅವನು ವೇಷಭೂಷಣ ಹಂಗಿದ್ರುವೆ ಒಂದ್ ಪವಾಡ ಮಾಡ್ಬಿಟ್ಟ ಬಸವಣ್ಣವ್ರೆ. ಲಿಂಗ ತೋರಿಸಿದ್ರೆ ಒಳಗಡೆ ಬಿಡೋದು ಅಂತ ಹೇಳಿದಕ್ಕೆ ಎದೆಲೆ ಬಗ್ದು ಲಿಂಗ ತೋರಿಸಿ ಹಂಗೆ ಮುಚ್ಚಿಬಿಡದ. ಆಮೇಲೆ ಒಂದ್ ಪಿತ್ತು ನೆತ್ತಿಗೇನು ಮಾತಾಡ್ದ ನೋಡಿ. ಏನ್ ಮಾತಾಡ್ದಪ್ಪ? ಒಳಗಡೆ ಹೋಗಿ ಬಸವಣ್ಣನಿಗೆ ಹೇಳು, ಹೆಂಡತಿ ಸಮೇತವಾಗಿ ಅವನೇ ಬಂದು ಪಾದ ಪೂಜೆ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ರು. ನನ್ನ ಬಗ್ಗೆ ಮಾತಾಡಿದ್ರು ನಾ ತಲೆ ಕೆಡಿಸ್ಕೊತಿರ್ಲಿಲ್ಲ. ನಾನ್ ಪೂಜೆ ಮಾಡು ನಿಮ್ ಬಗ್ಗೆ ಮಾತಾಡ್ಬಿಟ್ನಲ್ಲ, ತಡ್ಕೊಳಕ್ಕಾಗ್ಲಿಲ್ಲ ಬಸವಣ್ಣವ್ರೆ. ಎಕ್ಕತ್ತ ಬಗ್ಸಿ 3 ಗುದ್ದಿ ಸಾಡಿಸಿ ವಾತ್ ಕಳಿಸ್ಬಿಟ್ಟಿದ್ರಿ. ಇನ್ ಈ ಕಡೆ ತಲೆನೂ ಹಾಕ ಮಲಗಲ್ಲ ಅವನು. ಹೋಗಿ ನಿಮ್ದೇ ಪೂಜೆ ಮಾಡೋಗಿ ಒಳಗಡೆ. ಅಯ್ಯೋ ಶರಣ, ನೀನು ಒಡೆದದ್ದು ಒದ್ದದ್ದು ಅವನಿಗೆಲ್ಲ ಕಡೆಯ. ಇದೋ ನನ್ನ ಎಕ್ಕತ್ತಿಗೆ ಅಂತ ಬಸವಣ್ಣವ್ರು ತಮ್ಮ ಎಕ್ಕತ್ತನ ಬಗ್ಸಿ ತೋರಿಸಿದ್ರಲ್ಲ, ಇವನು ಮುಷ್ಟಿ ಬಿಗಿ ಮಾಡಿ ಒಡೆದ ಗುರುತು ಬಸವಣ್ಣವ್ರ ಎಕ್ಕತ್ತಲ್ಲ ಅಚ್ಚಾಗ ಉಳ್ಕೊಂಡ್ಬಿಟ್ಟಿದ್ದ. ಕಟ್ಟಿಗೆ ಸಂಗಣ್ಣ ಹೇಳಿದ, ಬಸವಣ್ಣವ್ರೆ, ನಾವು ಒಡೆದದ್ದು ಅವನಿಗೆ ತಾನೆ, ನಿಮೆ ಬಿದ್ದಿದೆ. ಹೌದಪ್ಪ, ಆ ಪರಮಾತ್ಮ ಲೀಲೆನೇ ಅಂತದ್ದು. ಎಲ್ಲೋದ ಆ ಭಗವಂತ? ಎಲ್ಲೋದಪ್ಪ ಬಸವಣ್ಣವ್ರೆ? ಮಡಿವಾಳ ಮಾಚೇನೋ ಮನೆ ದಿಕ್ಕಲ್ಲಿ ಹೋಗಿ ಅಲ್ಲಿ ಯಾರಾದ್ರೂ ಸಿಗ್ಬೋದೇನೋ, ಆ ದಿಕ್ಕಲ್ಲೇ ಹೋದಂಗಾಯ್ತು. ನಡಿ ಹೋಗೋಣ. ಆ ಪರಮಾತ್ಮನೆಲ್ಲೇ ಅವ್ರದ್ದು ಹುಡ್ಕೋಣ, ಇಲ್ಲ ನನಗೆ ಜೀವನದಲ್ಲಿ ಮೋಕ್ಷ ಸಿಗಲ್ಲ ಅಂತ ಹುಡುಕಾಡಿ ಬರ್ತಾ ಇದ್ದಾರೆ ಬಸವಣ್ಣವ್ರು. ಯಾರನ್ನ? ತಂದ ಧರ್ಮಗುರು ಪರಮಜ್ಯೋತಿ ಅವ್ರನ್ನ ಪೂಜೆ ಮಾಡಿ. ಹುಡುಕಾಡಿ ಬಂದಾಗ ಏನಾಯ್ತು?
ಮಾದಿಗರ ಹರಳಯ್ಯನವರ ಮನೆ ಹಿಂಭಾಗದ ಬೂದಿ ಗುಡ್ಡದ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಮಲಗಿದ ರೀತಿ ಕಾಣಿತು. ಪಕ್ಕದಲ್ಲಿ ಒಂದು ಎಮ್ಮೆ ಕರು ಕಟ್ಟಾಕಿದೆ, ಒಂದು ಹೆಂಡದ ಮಡಕೆ ಇಟ್ಟಿದೆ ಅಂತ ನೋಡಿ. ಬಸವಣ್ಣನಿರ್ತಾರೆ, ಗಂಗಾಂಬಿಕಾ ನೋಡಿದ್ಯಾ ಪರಮಾತ್ಮ ಎಲ್ಲಿ ಬಂದು ಮಲಗವನೆ ಅಂತ? ಏನ್ ಹೇಳ್ತಾ ಇದ್ದಾರೆ ಸ್ವಾಮಿ? ಇಡೀ ತ್ರಿಮೂರ್ತಿಗಳಿಗಿಂತಲೂ ಹಿರಿಯರಾದ ಪರಂಜ್ಯೋತಿಯವರು ಎಲ್ಲಿ? ಆ ಎಣದ ರೀತಿಯಲ್ಲಿ ಮಲಗಿರೋ ವ್ಯಕ್ತಿಯಲ್ಲಿ ನೀವೇ ತಪ್ಪು ತಿಳ್ಕೊಂಡಿದ್ರ? ಬನ್ನಿ ಹುಡ್ಕೋಣ, ಬನ್ನಿ ಮುಂದೆ. ಇಲ್ಲ ಕಣೆ, ಪರಮಾತ್ಮ ಪರೀಕ್ಷೆ ಮಾಡೋದು ಯಾವ ರೂಪ ಬೇಕಾದ್ರೂ ತಾಳ್ಬಿಡ್ತಾನೆ, ಅದು ಅವನ ದೊಡ್ಡ ಗುಣ. ಅಲ್ಲೋಡು, ಎಂಡದ ಮಡಕೆ ಎಮ್ಮೆ ಕರು ಕಟ್ಟಿ ಹಾಕಿದ್ದಲ್ಲ, ಅದು ಏನು ಅನ್ಕೊಂಡೆ? ಭಾರಿ ಗಾತ್ರದ ಗಜಗಂಡೇಶ್ವರನಾದ ಕಂಡಾಯಿ ನಾಗಬೆತ್ತನಾಗ ಜೋಳಿಗೆಗಳು ಕಣವೆವು. ನೋಡು, ಎಮ್ಮೆ ಕರು ಎಂಡದ ಮಡಿಕೆನ ನೀನ್ ಎತ್ಕೊ, ನೀನ್ ಹಿಡ್ಕೊ. ಆ ಭಗವಂತನ್ ನಾನು ಎತ್ಕೋತೀನಿ ಒತ್ಕೋತೀನಿ ಅಂತ ಬರಬರನೆ ಬಂದ ಬಸವಣ್ಣನವರು ಎರಡು ಕೈಗಳನ್ನ ಎತ್ತದ್ರಲ್ಲ, ಕೈಗಳ ಕಳಕಬಿಟ್ಟು. ಕೈ ಎತ್ತರೆ ಕೈಗಳ ಕಳಕತಾ ಇವೆ, ಕಾಲೆತ್ತರೆ ಕಾಲಗಳೇ ಬಿದ್ದು ಹೋಗ್ತಾವೆ. ಬಸವಣ್ಣವ್ರು ನಗ್ತಾರಂತೆ, ಪರಮಾತ್ಮ ಈ ಬಸವ ಮಡಿ ಮೈಲಿಗೆ ಅಂತ ಹೇಳೋನಿಗೆ ಈ ರೀತಿ ಅಸಹ್ಯ ಪಡಿಸ್ಬಿಟ್ರೆ ಹಾಗೆ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಇಲ್ಲಪ್ಪ, ಒಂದು ಸಾರಿ ನಿನ್ನ ಮರೆತು ಅಪಮಾನ ಮಾಡಿದ್ದೇ ಸಾಕು, ಮತ್ತೊಂದು ಕೆಲಸ ಈ ರೀತಿ ನನ್ನ ಕೈಲಾಗಲ್ಲ. ಈಗ ನನ್ನ ಭಕ್ತಿಯ ಮತ್ತೊಂದು ಹೆಜ್ಜೆಯನ್ನು ನೋಡುವಂತ ತಾವುಟ್ಟ ಪವಿತ್ರವಾದ ವಸ್ತ್ರವನ್ನೇ ಕೆಳಗಡೆ ಹಾಸಿ ಹೂ ತುಂಬುವ ರೀತಿಯಲ್ಲಿ ಮಾಂಸದ ತುಂಡುಗಳನ್ನು ತುಂಬಿ ಪೊಟ್ಟಣದ ರೀತಿಯಲ್ಲಿ ಗಂಟು ಮಾಡಿ ಎತ್ತಿ ತಮ್ಮ ತಲೆ ಮೇಲೆ ಒತ್ತುಕೊಂಡ್ರು ಬಸವಣ್ಣವರು. ಎರಡು ಕಿವಿಲು ರಕ್ತ ಸುರಿತಾ ಇದೆ, ಬೀದಿಯಲ್ಲ ದುರ್ವಾಸನೆ, ಮಾಂಸದ ವಾಸನೆ. ಹೆಂಡತಿ ಎಮ್ಮೆ ಕರು ಎಂಡದ ಮಡಿಕೆ ಹಿಡ್ಕೊಂಡು ಬೀದಿಲಿ ಬರ್ತಾವ್ರೆ. ಆ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣವರು ಮಾಂಸದ ಗಂಟು ಹೊತ್ಕೊಂಡು ಬರ್ತಾ ಇದ್ರೆ, ಆ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣವ್ರಿಗೆ ಆಗ್ದದ್ದವ್ರದೊಂದು ಗುಂಪಿತ್ತಂತೆ ನೋಡಿ, ಕಲ್ಯಾಣ ಪಡ್ತಲ್ಲ ಆಪೋಸಿಟ್ ಪಾರ್ಟಿ ಅಂತ ಕಲ್ಯಾಣ ಪಟ್ಟಣದಲ್ಲಿ ಅಣ್ಣ ಬಸವಣ್ಣವ್ರ ಕಾಲದಲ್ಲೇ ಆಪೋಸಿಟ್ ಪಾರ್ಟಿ ಇದ್ರು ಅಂದ್ಮೇಲೆ ನಮ್ ಬಡಗಲ್ ಮೊಳಲಿ ಇಲ್ದೆ ಉಂಟಾ ಅಂತವ್ರು ಯಾರು ಇಲ್ಲಿ ಬಂದಿಲ್ಲ ಅಂತ ಅರ್ಥ. ಮಧ್ಯೆ ನೀವೇನಾರ ಇದ್ರೆ ನೀವೇ ಅವ್ರ ಹೊತ್ತು ತಿಳ್ಕೋಬೇಕಾಯ್ತ. ಎದ್ರು ತಾನೇ ಅದು ಮೊನ್ನಲ್ವಪ್ಪ, ಮೊನ್ನೆ ಗುಂಡ್ಲುಪೇಟೆ ಸೈಡ್ ಒಬ್ಬಳು ತಾಯಿ ಅರ್ಧಂಪರ್ಧಂ ಕತೆ ಕಳ್ಕೊಬಿಟ್ಟು ಬೆಳಿಗ್ಗೆ ಗಂಟೆ ಅವಳಿಗೆ 6 ದಹಿ ಹಿಡ್ಕೊಂಡಿತ್ತು. 6 ದಹಿ ಅಂದ್ರ 6 ಫುಲ್ಲು 1 ಹಾಫ್ ಅಂತ. 3 ಎಮ್ಮು ಸತ್ತವಲ್ಲ, 3 ವರ ಅಂದ್ರ 3 ಎಮ್ಮ 1 ಕರು. ಓಹೋ, ಸತ್ಯವಂತರ ಮಗನ ಕಡೆ. ಯಾಕಂದ್ರೆ 365 ನಿದ್ದೆ ಮಾಡ್ತೇವಿ, 365 ಕತೆ ಕೇಳಕ್ಕಂತ ಕೇಳ್ತೀವಂದ್ರೆ ಈಗ ಕಾದವ್ರು ಮಾಡೋರು ಯಾರಿದಾರಪ್ಪ? ದುಡ್ಡು ಕೊಟ್ರ ಅಪ್ಪ ಮಕ್ಕ 3 ಸೀಟು ಮಾಡ್ತಿದ್ದಾರೆ ನೀವು. ಯಾವನೇ ಮತ್ತ ಒಂದಿನ ಬಿಡ್ಬಿಲ್ದೆ ಮಾಡಕ್ಕ 3 ಬ್ಯಾಚು, ಒಂದಿನ ಬಿಟ್ಟು ಒಂದಿನ 3 ಸೀಟ್ ಇದ್ದಾರೆ. ಆಯ್ತು ಬಿಡು, ನಾಳೆ ಅಪ್ರೂಪ ರೇಟ್ ಸಿಕ್ಕದ ನಮ್ಗದ ನಮಗಾರೆ. ಅದ್ರ ಭಗವಂತನ ಸಾಕಾರ. ಇಲ್ಲಿ ಪರಂ ಜ್ಯೋತರನ್ನು ಮಾಂಸದ ಗಂಟು ಹೊತ್ಕೊ ಬರ್ತಾ ಇದ್ರು. ಬಸವಣ್ಣರ್ಗೆ ಆಗದಿದ್ದವ್ರು ಗುಂಪಿತ್ತು ಅಂದಲ್ಲ, ಅವರೆಲ್ಲ ಮಾತಾಡ್ಕೊಂಡ್ರು. ಕೆಟ್ಟೋಯ್ತು ಕಲ್ಯಾಣ ಪಟ್ಟಣ, ಕೆಟ್ಟೋಯ್ತು ಬಿಡಿ. ಏನ್ ಕೆಲಸ ಇದು ನಡೀತಾ ಇರೋದು? ಲಿಂಗವಾದವಾಗಿರ್ತಕ್ಕಂಥ ಪವಿತ್ರವಾದ ಸ್ಥಳ ತುಂಬಿರುವಂತ ಈ ಶಿವಮಯವಾದ ಸ್ಥಳದಲ್ಲಿ ಅಪವಿತ್ರವಾದ ಕೆಲಸ ಬಸವಣ್ಣನವರೇ ಮಾಡ್ತಿರ್ಬೇಕಾದ್ರೆ ಅಪವಿತ್ರವಾಗದ ಇನ್ನೇನಾಗುತ್ತೆ? ಕೆಟ್ಟೋಯ್ತು ಕಲ್ಯಾಣ ಪಟ್ಟೆ, ಕೆಟ್ಟೋಯ್ತು. ಅಲ್ಲಿ ನೋಡ್ರಿ, ಹೆಂಡತಿ ಎಂಡದ ಮಡಕೆ ಎಮ್ಮೆ ಕರು ಹಿಡ್ಕೊಬತ್ತಾವಳೆ, ಗಂಡ ಒತ್ಕೊಬತ್ತಾರೆ, ಗಂಟ್ಲಿ ರಕ್ತ ಬತ್ತಾದ ದನದ ಮಾಂಸನೇ ಇರಬೇಕು. ಇವತ್ತು ಒತ್ಕೊಬತ್ತವ್ರೆ, ನಾಳೆ ತಿನ್ನಿ ಅಂದ್ರೆ ತಿಂತಬೇಕು, ಗೊತ್ತಾಗಲ್ಲ. ನಾವೇನತ್ತು ಇರೋದು ಬೇಡ, ನಾವಿಲ್ಲಿರೋದು ಬೇಡ. ಇವತ್ತೇ ಕಲ್ಯಾಣಗಳು ಮುಳುಗಿ ಮೇಲಕ್ಕೆದ್ದು ಕಲ್ಯಾಣ ಭಟ್ರ ಬಿಟ್ಟು ಹೊರಟೋಗ್ಬಿಡೋ. ಏನಂತೀರ? ಬನ್ನಿ 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 ಎಲ್ಲ ಹೋಗೋಣ ಅಂತ ಬಸವಣ್ಣವ್ರಿಗೆ ಆಗದಿದ್ದವರೆಲ್ಲ ಬಂದು ಕಲ್ಯಾಣ ಒಳಗಡೆ ಒಂದ್ಸರಿ ಮುಳುಗಿ ಮೇಲಕ್ಕೆದ್ರು. ಯಾವ ನೀರೊಳಗೆ ಮುಳುಗಿ ಮೇಲಕ್ಕೆದ್ರು ಅವ್ರ ಕತ್ಲಿದ ಲಿಂಗಗಳೆಲ್ಲ ಮಾಯನೇ ಆಗೋಯ್ತು. ನನ್ ಕತ್ಲು ಲಿಂಗ ಇಲ್ಲ ಸಡಕ್ ಸರಿ ಗುರ್ಲಿಗೋ ಕೈಲಾಸ ಇಲ್ಲ, ವೈಭವ್ ಸತ್ರೆ ಅವನೇ ಜಾಸ್ತಿ ಪೋಸ್ತಿದವ. ಬಡ್ಕಂಡಿ ಬೇಡ ಬೇಡ ಬೈ ಬೇಡ ಅಂತ ಸುಮ್ ಬೋದ್ಬಿಟ್ಟೆಲ್ಲ ಹಿಂಗ ಏನ್ ಮಾಡ್ದೆ? ಲಿಂಗ ಇಲ್ಲ ಅಂದ್ರೆ ಜಂಗಮನ ಅಂತಾರೆ. ಸಿಕ್ಕಾಕೊಂಡ್ರೆ ಬಿಟ್ರಪ್ಪ ನಮ್ ಜಂಗಮ್ರು ಹೊಡೆದಾಕ್ಬಿಡ್ತಾರ ನಮ್ನ. ಏನ್ ಮಾಡಿದೀಗ? ನಮ್ನ ಒಂದ್ ಕೆಲಸ ಮಾಡೋ, ಇಷ್ಟು ತನಕ ಬಸವಣ್ಣವ್ರನ್ನ ಬೈತಿದ್ವು, ಲಿಂಗಗಳೆಲ್ಲ ಹೊಂಟೋದು. ಈಗ ಬಸವಣ್ಣವ್ರನ್ನ ಎತ್ತಿ ಮ್ಯಾಕ್ ಕುಣಿಸ್ಬಿಡೋ, ಪೆಂಡಾಲ್ ಮೇಕಲ್ಲ ಹೋಗಳು ಬಿಡೋದು ಅಂತ. ಆಗ ಹೋಗಿರೋ ಲಿಂಗಗಳ ವಾಪಸ್ ಬಂದೇಟಿಗೆ ಬಿದ್ದು ಓಡ್ಬಿಡೋ, ಯಾರು ಕೈ ನೋಡಲ್ಲ. ಬಸವಣ್ಣವ್ರು ಒತ್ಕೋತಾರ ಮಾಂಸದ ಗಂಟಲು ಕೂಗಿ ಕೂಗಿ ಬಸವ 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 ಇಂದ್ರ ಬಸವ ಚಂದ್ರ ಬಸವ ಮುದ್ದು ಬಸವ 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 ಲಿಂಗ ಬಸವ ಲಿಂಗ ಬಸವ ಲಿಂಗ ಬಸವ ಬಸವ. ಸಾಕು, ಇಷ್ಟೊಂದು ಹೋಗ್ಬಿಟ್ರೆ ಬೇಜಾರಕೊಂಡ್ಬಿಡು. ಇವರೆಲ್ಲ ಕೂಕೊಂಬತ್ತಿರ ಬಸವಣ್ಣವ್ರು ಯಾರ ಮಾತು ಕಿವಿ ಕೊಡ್ಲಿಲ್ಲ. ಭಕ್ತಿಯಿಂದ ಮಾಂಸದ ಗಂಟೆ ಹೊತ್ಕೊಂಡ್ಬಂದು ಊರಿಗದ್ಗ ಮೇಲೆ ದೇಹದ ರೂಪದಲ್ಲಿ ಜೋಡಿಸಿ ಪಕ್ಕದಲ್ಲಿ ಎಮ್ಮೆ ಕರು ಎಂಡದ ಮಡಿಕೆ ಕಟ್ಟಿ ಹಾಕಿದ್ರು. ಇವ್ರ ಮಾತಿಗೆ ಯಾರಿಗೂ ಕಿವಿ ಕೊಡ್ಲಿಲ್ಲ ಬಸವಣ್ಣವರು. ಭಕ್ತಿಯಿಂದ ಕೈ ಮುಗಿದ್ರು. ಪರಂ ಜ್ಯೋತಿ, ನಾನು ಮಾಡಿದ ತಪ್ಪಿಂದ ನೀನು ನನ್ನಿಂದ ದೂರವಾಗಿದೆಯಾ? ದಯಮಾಡಿ ನಿಜವಾದ ರೂಪ ತಾಳಿ ಈ ಭಕ್ತನ ಜೀವನವನ್ನು ಪಾವನ ಮಾಡುವಂತ ಮೊರೆ ಒಡ್ಡು ಬೇಡ್ತಾ ಇದ್ದಾನಂತೆ ಬಸವಣ್ಣವರು. ಹೇಗೆ? ಆವಾಗ ಪರಂ ಜ್ಯೋತಿಯವರನ್ನ ಭಕ್ತಿಯಿಂದ ಕರೆದರು ಬಸವಣ್ಣವರು. ದಿಗ್ಗನ ನಿಜವಾದ ರೂಪ ತಾಳಿ ದರತಂತ್ರ ಮುಗುರು ಪರಂ ಜ್ಯೋತಿಯವರು ಪ್ರತ್ಯಕ್ಷ. ಬಸವ ಬಸವ
ಪರಮಾತ್ಮ ಕೊನೆಗೂ ನಿನ್ನ ದೃಷ್ಟಿ ಭಾಗ್ಯವನ್ನು ಕರುಣಿಸ್ಬಿಟ್ಟ ಪರಮಾತ್ಮ. ಇಂದಿಗೆ ನನ್ನ ಜೀವನ ಪಾವನವಾಯಿತು ಅಂತ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡ್ಕೋತಾ ಇದ್ರೆ ಈ ಬಸವಣ್ಣವ್ರಿಗೆ ಆಗ್ತಿದ್ದವ್ರು ಅಂತ ಹೇಳಿದ್ನಲ್ಲ, ಅವರೆಲ್ಲ ಬಂದ್ರು. ಕೂಗು ಬಸವಣ್ಣವರು, ಬಸವಣ್ಣವ್ರೆ, ಸ್ವಾಮಿ ಬಸವಣ್ಣವ್ರೆ. ಯಾರು? ಸ್ವಾಮಿ ಬಸವಣ್ಣವ್ರೆ. ನಾವ್ ಯಾವ್ದೇ ಕೆಲಸ ಕೈ ಹಾಕ್ಬೇಕು ಹೋದ್ರು ಬಸವ ಅಂದ್ಬಿಟ್ಟೆ ಕೈ ಹಾಕ್ತಿದ್ವಾ? ಇವತ್ತು ಬಸವ ಅಂದ್ಬಿಟ್ಟೆ ಕಲ್ಯಾಣಕ್ಕೆ ಹೋದ್ವಾ? ಬಸವ ಅಂದ್ಬಿಟ್ಟೆ ಕಲ್ಯಾಣಗಳು ಮುಳುಗಿದ್ವಾ? ಬಸವ ಅಂದ್ಬಿಟ್ಟೆ ಕಲ್ಯಾಣಗಳು ಮುಳುಗಿ ಮೇಲಕ್ಕಿದ್ವಾ? ಇದ್ ನೋಡ್ತೀವಿ ನಾವು ಕತ್ಕೊಳ್ಳಿ ಲಿಂಗಗಳೇ ಇಲ್ಲ, ನಮ್ಮ ಹತ್ರ ಲಿಂಗನೇ ಇಲ್ಲ ಅಂದ್ಮೇಲೆ ಯಾರಪ್ಪ ಜಂಗಮರ ಅಂತಾರೆ ಅಂತ ಎಲ್ಲ ಗುಳೋ ಅಂತ ಅಳ್ತಾ ಇದ್ರು. ನಾನೇ ಇವಾಗೆಲ್ಲ ಸಮಾಧಾನ ಮಾಡಿ ಲಿಂಗ ಹೋಗ್ಸೋನು ಬಸವನೇ, ಕೊಡ್ಸೋನು ಬಸವನೇ ಅಂತ ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ಬಸವಣ್ಣರ ಲಿಂಗ ಕೊಟ್ಬಿಡಿ. ಯಾವ ಲಿಂಗ? ಏನ್ ಮಾತಾಡ್ತಾ ಇದ್ದೀರಾ? ಅದೇ ಬಸವಣ್ಣವ್ರೆ, ನಮ್ ಕತ್ಲಿಂಗನ ಮಾಯ ಮಾಡ್ಬಿಟ್ರಲ್ಲ, ಆ ಲಿಂಗ ಕೇಳ್ತಾ ಇರೋದು. ನನಗೆ ಯಾವ್ದು ಗೊತ್ತಿಲ್ವಲ್ಲ. ಆಗ ಬಸವಣ್ಣವ್ರ ಪಕ್ಕದಲ್ಲಿದ್ದ ಪರಂ ಜ್ಯೋತಿ ಹೇಳ್ತಾರೆ, ಏ ಪಾಪಿಗಳ, ನಿಮ್ಮ ಲಿಂಗಗಳನ್ನು ಮಾಯ ಮಾಡಿದವನು ಬಸವಣ್ಣನವಲ್ಲ, ಅವನ ಮೇಲೆ ಮಾಂಸದ ಗಂಟಲ ರೂಪದಲ್ಲಿದ್ದಂತ ನಾನು. ನೀವ್ಯಾರು ಸ್ವಾಮಿ? ದರ ತಂದದರ ಮೂರು ಪರಂ ಜ್ಯೋತಿ. ಓಹೋ, ದೊಡ್ಡ ಗುರುಗಳು ಕಣೋ, ಕೈ ಮುಗಿಯೋ. ನಿಮ್ಮಂತ ಪಾಪಿಗಳ ದೇಹದಲ್ಲಿ ಇಷ್ಟು ದಿನಗಳ ಕಾಲ ಇದ್ದಿದ್ದಕ್ಕೆ ಆ ಲಿಂಗಗಳು ಆ ಎಂಡದ ಮಡಕೆ ಒಳಗಡೆ ಕೊತನೆ ಕುದಿತಾ ಇದೆ ನೋಡಿ. ಗುರುಲಿಂಗ ಅಲ್ಲೋಡಿ ನಿಮ್ದು ಅಲ್ಲಿ. ಆಗ ಬಸವಣ್ಣವ್ರು ಕೇಳ್ತಾರಂತೆ, ಪರಮಾತ್ಮ ಈ ಕಲ್ಯಾಣ ಪಟ್ಟಣದಲ್ಲಿ ಇಂಥ ಜನರು ಇದ್ದಾರ? ಅಯ್ಯೋ ಬಸವ, ನೀನ್ ಅನ್ಕೊಂಡಾಗೆ ಕಲ್ಯಾಣ ಪಟ್ಟಣ ಈಗ ಇರಲ್ಲ ಕಣಯ್ಯ. ಈ ಕಲ್ಯಾಣ ಪಟ್ಟಣ ಮುಂದೆ ಕಳ್ಳ ಕಾಕರ ಗೂಡಾಗುವುದು, ಶರಣರ ಎಳದೂಟ ಆಗುವುದು. ನಿನ್ನಂತ ಶರಣರಿಗೆ ಇಲ್ಲಿ ಬೆಲೆನೇ ಸಿಗಲ್ಲ. ನೀನ್ ಇದನ್ನು ಮರೆತು ಬಿಡದೆ ಒಳ್ಳೇದು. ಪರಮಾತ್ಮ, ಹಾಗಾದ್ರೆ ನನ್ನ ಮುಕ್ತಿಯ ಪತಾಕೆ ನೋಡು ಬಸವ. ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಸಂಗಮನಾಥ ಕ್ಷೇತ್ರವೇ ನಿನಗೆ ಯೋಗ್ಯವಾದ ಸ್ಥಳ. ನೀ ಹೋಗಿ ಅಲ್ಲಿ ಐಕ್ಯವಾಗು. ನಾವಿಲ್ಲಿಂದ ಕನ್ನಡ ನಾಡ ಕಡೆ ಪಾದ ಬಿಟ್ಟಿ ಹಲಗೂರು ಚಿಲ್ಲಾಪುರ ತನಕ ಪಾದ ಬಿಟ್ಟಿ ಶೋಭಕ್ತಿಯನ್ನು ತಾಡುವನ್ನಾಗಿ ಮಾಡಿ ಬೊಪ್ಪೇಗೌಡನ ಕ್ಷೇತ್ರವನ್ನು ನೆಲೆಗೊಂಡು ಜೀವನ ಪಾವನ ಮಾಡಿಕೊಳ್ತೇವೆ. ಬಸವ, ನಾವು ಈ ಕಲ್ಯಾಣ ಪಟ್ಟಣ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಮಗೆ ಕೆಲವು ಸಂಗಡಿಗರು ಶಿಷ್ಯಂದಿರು ಬೇಕು. ಅದನ್ನ ನೀನೇ ಕಳಿಸ್ಕೊಡ್ಬೇಕು ಕಣಯ್ಯ. ಅದು ಯಾರು ಬೇಕು ಕರ್ಕೊಂಡು ಹೋಗೋ ನೋಡಿ ಆದ್ರು ಬಸವಣ್ಣವರು. ಆಗ ನೋಡಿ ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣವರ ಆ ಕಲ್ಯಾಣ ಪಟ್ಟಣದಲ್ಲಿ ಪರಂ ಜ್ಯೋತಿ ಯಾರನ್ನ? ರಾಚಪ್ಪಾಜಿ, ಚನ್ನಾಚಮ್ಮ, ಫಲಾರ್ದಯ್ಯ, ಲಿಂಗಯ್ಯ, ಶರಣಯ್ಯ. ಇದ್ರಲ್ಲಿ ರಾಚಪ್ಪಾಜಿ ಚನ್ನಾಚಮ್ಮ ಅಣ್ಣ ತಂಗಿರು. ಇವರಿಬ್ರು ಕಲ್ಯಾಣ ಪಟ್ಟಣದಿಂದನೇ ಜೊತೆಯಾಗಿ ಬಂದು ಕೊನೆಗೆ ಕಪಡಿ ಕ್ಷೇತ್ರಕ್ಕೆ ಹೋಗಿ ಐಕ್ಯವಾಗೋದು. ಈ ಕಥೆನ ಸಂಪೂರ್ಣವಾಗಿ ಕೇಳಿದ್ರೆ ಯಾರೆಲ್ಲೆಲ್ಲಿಂದ ಬಂದ್ರು, ಎಲ್ಲೆಲ್ಲೋ ಐಕ್ಯವಾಗೋದ್ರು ಅನ್ನೋದು ನಮಗೆಲ್ಲ ತಿಳಿಯುತ್ತೆ ನೋಡಿ. ಇಲ್ಲಿ ಬಸವಣ್ಣನವರ ಕಲ್ಯಾಣ ಪಟ್ಟಣದಲ್ಲಿ ಶಿಷ್ಯವರ್ಗದವರನ್ನು ಆಯ್ಕೆ ಮಾಡಿಕೊಂಡು ಇನ್ನೇನೋ ಕಲ್ಯಾಣ ಪಟ್ಟಣ ಬಿಟ್ಟು ಮುಂದಕ್ಕೆ ಹೋಗಬೇಕು ಪರಂ ಜ್ಯೋತಿಯವರು. ಅಲ್ಲೊಂದು ವಿಚಿತ್ರವಾದ ಘಟನೆ ನಡೀತು. ಏನದು ವಿಚಿತ್ರವಾದ ಘಟನೆ? ಒಬ್ಬ 8 ವರ್ಷದ ಬಾಲಕ ಪುಷ್ಪದತ್ತ ಅಂತ ನೋಡಿ ಅವನ ಹೆಸರು. ಶ್ರೀಕಂಠ ದತ್ನ, ಶ್ರೀಕಂಠ ದತ್ತ ಅನ್ನ ಪುಷ್ಪದತ್ತ, ಫ್ಲವರ್ ದತ್ತ. ಒಳ್ಳೆ ಕ್ಯಾಪ್ರನ್ ಕರ್ಕೊಂಬಂದಾಗೈತು ನನಗದ ಇರಲಿ. ಆ ಪುಷ್ಪದತ್ತ ಅನ್ನೋ ಹುಡುಗ ಏನ್ ಮಾಡ್ದ? ಓಡ್ ಬಂದು ಗುರುಗಳ ಪಾದ ಬಿದ್ದುಬಿಟ್ಟ. ಗುರುಗಳೇ, ನೀವು ಈ ದರಗಿಂತ ದೊಡ್ಡವರಂತೆ, ಭೂಮಿಗಿಂತ ದೊಡ್ಡವರಂತೆ, ನನಗೆ ಆಶೀರ್ವಾದ ಮಾಡಿ ಗುರುಗಳೇ, ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಪರಂ ಜ್ಯೋತಿ ನೋಡಿದ್ರು, ನಿನಗೇನಪ್ಪ ನಾನು ಆಶೀರ್ವಾದ ಮಾಡ್ಲಿ? ಸರಿ ಮಾಡ್ತೀನಿ, ಕೇಳಿಸ್ಕೊ. ಇನ್ನು 8 ದಿನದೊಳಗಾಗಿ ನಿನಗೆ ಮರಣ, ಇನ್ನು 8 ದಿನದಲ್ಲಿ ಸಾವು ಅಂತ ಆಶೀರ್ವಾದ ಮಾಡ್ಬಿಟ್ರು ಗುರುಗಳು. ಅಲ್ಲಿದ್ದವರೆಲ್ಲ ಕಣ್ಣೀರು ಕಚ್ಚಿಬಿಟ್ರು, ಇದೇನಪ್ಪ ಇದು? ಆ ಹುಡುಗ ಹೋಗಿ ಕೇಳಿದೆ, ತಪ್ಪಾಗೋಯ್ತಾ? ಇನ್ನು 8 ದಿನದಲ್ಲಿ ಸಾವು ಅಂತ ಹೇಳ್ಬಿಟ್ರಲ್ಲ, ಏನ್ ತಪ್ಪು ಮಾಡ್ತಾವ ಹುಡುಗ? ಆ ಹುಡುಗ ಅಳ್ತಾ ಕೇಳತ್ತಂತೆ, ಗುರುಗಳೇ ನಾನು ಏನ್ ತಪ್ಪು ಮಾಡಿದೆ ಅಂತ ಇನ್ನು 8 ದಿನದಲ್ಲಿ ಸಾವು ಅಂತ ಹೇಳ್ಬಿಟ್ರಿ ಗುರುಗಳೇ, ಮಾತಾಡಿ ಗುರುಗಳೇ. ಪುಷ್ಪದತ್ತ, ಇನ್ನು 8 ದಿನದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಸಾವನ್ನ ಹಪ್ಪತಿ ಅಷ್ಟೇ. ಇಲ್ಲಿ ಸಾವನ್ನ ಹಪ್ಪಿ ಮುಂದೆ ಮಳವಳ್ಳಿ ಪಕ್ಕದಲ್ಲಿ ಬರುವಂತ ಮಾರಳ್ಳಿ ನಿಡಗಟ್ಟೆ ಎಂಬ ಕ್ಷೇತ್ರದಲ್ಲಿ ದೊಡ್ಡಬಾಚಿ ಬಸವಣ್ಣ ಮುದ್ದೋಜಲಿಂಗಮ ಎನ್ನುವ ಸದಪತಿಗಳಿಗೆ 7ನೇ ಮಗನಾಗಿ ಮರಿ ಕೆಂಪಾಚಾರಿಯಾಗಿ ಹುಟ್ಟಿಯ ಕಣೆಯ ನೀನು. ನಿನ್ನ ಹಲ್ಲಿಂದ ಶಿಷ್ಯನಾಗಿ ಪಡೆದು ಭೀಮೇಶ್ವರ ಕ್ಷೇತ್ರ ಅಂದ್ರೆ ಈಗ ಚಿಕ್ಕಳೂರು ಕ್ಷೇತ್ರಕ್ಕೆ ಸಕಲರಿಗೂ ಸಿದ್ಧವನ್ನು ಬಯಸುವ ಸಿದ್ದಪ್ಪಾಜಿಯಾಗಿ ಆಯ್ಕೆ ಮಾಡ್ತೀನಿ, ಹೋಗಿದ್ ಬಾಕಂದ ನೋಡಿ. ಈಗಿನ ಸಿದ್ದಪ್ಪಾಜಿರವರೇ ಇಂದಿನ ಜನ್ಮದಲ್ಲಿ ಕಲ್ಯಾಣ ಪಟ್ಟಣದ ಪುಷ್ಪದತ್ತನಾಗಿ ಹುಟ್ಟಿದವರು ನೋಡಿ. ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಕಲ್ಯಾಣ ಪಟ್ಟಣ ಯಾಕೆ ತಗೊಂಡೆ ಅಂದ್ರೆ ಇವೆಲ್ಲ ವಿಚಾರ ತಿಳ್ಕೊಳ್ಬೇಕು ಅಂತ. ಸಿದ್ದಪ್ಪಾಜಿಯವರು ಮೊದಲು ಇದ್ದಿದ್ದೇ ಕಲ್ಯಾಣ ಪಟ್ಟಣದಲ್ಲಿ ಪುಷ್ಪದತ್ತನಾಗಿ. ತದನಂತರ ಸಿದ್ದಪ್ಪಾಜಿಗೆ ಅವತಾರ ಇತ್ತು, ಕೆಂಪಾಚಾರ್ಯ ಬರೋದು, ಕೆಂಪಾಚಾರ್ಯದಿಂದ ನಂತರ ಸಿದ್ದಪ್ಪಾಜಿ ಆಗೋದು. ಅದನ್ನ ನಾವು ಮೂಲವಾಗಿ ತಿಳ್ಕೋಬೇಕು. ನಾವು ಕುಲದೇವರುಗಳ ಕತೆ ಮಾಡಿಸ್ತೀವಿ, ಕುಲದೇವರುಗಳ ಒಂದು ವಿಶೇಷ ತಿಳ್ಕೊತೀವಿ ಅಂದಾಗ ಅವೆಲ್ಲ ನಾವು ತಿಳ್ಕೊಂಡಾಗ್ಲೇ ದೇವರ ಒಂದು ಭಕ್ತಿ ನಮಗೆ ಹೆಚ್ಚಾಗೋದು. ಮೂಲ ಎಲ್ಲಿದೆ, ಮೂಲ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಅರಿತುಕೊಂಡಾಗ ಆ ದೇವರ ಒಂದು ಭಯ ಭಕ್ತಿ ನಮಗೆಲ್ಲ ಭಕ್ತಿಯಿಂದ ನಮ್ಮ ಜೀವನ ಪಾವನ ಮಾಡುತ್ತೆ ನೋಡಿ. ಇಲ್ಲಿ ಪುಷ್ಪದತ್ತನಾಗಿದ್ದವನೇ ಮುಂದೆ ಸಿದ್ದಪ್ಪಾಜಿ ಹುಟ್ಟೋದು ಅಂತ ಗುರುಗಳು ಹೇಳಿದ್ರಲ್ಲ ನೋಡಿ. ಅದಕ್ಕೆ ಯಾರ್ಯಾರೇನೇನಾಗಿದ್ರು, ನಾವಂತೂ ಬಸವಣ್ಣವರಾಗಿದ್ ಮತ್ತೆ ಬೀದಿ ಬಸವಣ್ಣ, ಬೀದಿ ಬಸವಣ್ಣ, ಮತ್ತ ಮುಲ್ಲಡಿ ಬಸವಣ್ಣ, ಕೋಲೆ ಬಸವಣ್ಣ ಬಿಡು, ಹೌದು, ಚಂದ ಬಸವಣ್ಣ, ಅಲ್ಲಮ್ಮ ಪ್ರಭುಗಳು, ಸಿದ್ದರಾಮೇಶ್ವರ,
ತಾವು ಹಾ ತಾವು ನೀವ ಕೊಂಡಗರ ಮಂಚಣ್ಣ ಕೊಂಡ್ರು ಮುಂಚೆನ್ನ ಕಿತ್ಲೆ ಹೇಳೋರು ಅಂತ ಹಂಗೆ ಹಾ ಎಲ್ಲ ಪುಣ್ಯವಾದದ್ದು ಅಂತ ತಿಳ್ಕೋಬೇಕು ನೀವು. ಅಲ್ಲೋಡು ಮಡಿವಾಳ ಮಾಚಿ ಆ ಕಡೆ ಕೊಂಡ್ರು ಮುಂಚೆನ್ನ ಭಗವಂತನ ಸಹಕಾರ ಗೊತ್ತಾಗಲ್ಲ ಬಿಡಿ. ನಮ್ಮ ಸಟ್ನವರ ನಂಬಲ್ಲ, ಯಾರು ನಂಬಲ್ಲ. ಇಲ್ಲಿ ಪುಷ್ಪದತ್ತನಿಗೆ ಅಭಯ ಕೊಟ್ಟು ಗುರುಗಳು ಮುಂದೆ ಸಿದ್ದಪ್ಪಾಜಿ ನಿನ್ನ ಶಿಷ್ಯನ ಪಡ್ಕೋತೀನಿ ಕಡೆಯ ಹೋಗಿದ್ ಬಾ ಅಂತ ಆಶೀರ್ವಾದ ಮಾಡಿ ಕನ್ನಡ ನಾಡು ಕಡೆ ಪಾದ ಮಿಡ್ತಾವ್ರು ನೋಡಿ. ಶಿವಭಕ್ತಿಯನ್ನು ಸಾರತ ಯಾವ ರೀತಿಯಾಗಿ ಶಿವಾನಿ ಶಿವ ಶಿವ ಅಯ್ಯ ಶಿವಾನಿ ತದಕ್ಕೆ ಗಂಟು ಕೊಡ್ರ ಕೂತಿದ್ರಿ ಅಂತ ಎಲ್ಲ. ಶಿವ ಅಂದ್ರೆ ನಮ್ಗೇನ್ ಕೊಟ್ರು ಅಂತ, ಶಿವ ಅಂದ್ರೆ ನಮ್ಗೇನ್ ಕೊಟ್ರು ಅಂತ ಅವ್ರ ಒಂದು ಚಿನ್ನದ ಗಟ್ಟಿ ಕೊಟ್ರ ತೀಸ್ಕೊಳ್ಳಿ. ಈಗಲೇ ಕೊಟ್ರು ಇಸ್ಕತ್ತೀವಿ ಅಂತ. ಶಿವ ಇಂದವರ ಜೀವನ ಪಾವನ ಶಿವ ಶಿವ ಅಂದವ್ರಿಗೆಲ್ಲ ಒಳ್ಳೇದಾಯ್ತು ಬಿಡಿ. ಅಂದಿದವ್ರಗ ಅಂದಿದವ್ರಿಗೆ ಬ್ಯಾಂಕ್ ದುಡ್ಡು ಮಾಡ್ರಿಗೆ ಬಡ್ಡು ಬತ್ತೆ ಎಲ್ರಿಗೂ ಬಂದ. ನೀವು ಕೂಕೋದಷ್ಟು ನಿಮ್ಮ ಅಕೌಂಟ್ ಹೋಗಿ ಸೇರ್ತಾ ಅದ ಅಲ್ಲಿ ಹೋಗಿ ನಿಲ್ವೋ ಅಮ್ಮಾಡಿ ಬಾಂಬ್ ಕೆಟ್ಟ ಬಾಂಬ್ ಇಟ್ಟಿದ್ದೆ ಕೆಟ್ಟ ನಮ್ಮ ಹೊಟ್ಟೆ ಸುಮ್ನ ಬಡಗಲ್ ಮೊಡಗ ಹೋಗ್ಬಿಟ್ಟು ನಿಂತ್ಕೊಟ್ಬಿಟ್ಟು ಕೆಟ್ಟ ಅನ್ನೋ ಒಂದು ಗಾದೆ ಅದಲ್ಲ ಗಾಗೋಯ್ತ ಮೇಲೆ ಶಿವ ಶಿವ ನೆನ್ನಾಯ್ತು ಕೊಂಡ ಇವತ್ ಬಂದ ಕುಂಡ ಅಂತ ಒಂದು ಗಾದೆ ಅದಲ್ಲ ಏನಪ್ಪ ಅರ್ಥವನಿಲ್ಲ. ಕೊಂಡನೇ ಮಧ್ಯಾಹ್ನದಲ್ಲಿ ಆಗೋಯ್ತಂತ ಕುಂಡ ಇವತ್ ಮಧ್ಯಾಹ್ನ ಬಂದಂತ ನೆನ್ ಮಧ್ಯಾಹ್ನ ತನ ಮದಿಂದ ನೋಡಕಾಯ್ತದ ಕೊಂಡನ ಕುಂಡ ಶಿವ ಶಿವ ನಿಮ್ ಪಾಯಿ ಸಕ್ಕರಾಕ ಹೋಗಿ ಟೀ ಕೊಟ್ರ ಕುಡ್ಕಳಿ ಏನ್ ಸುಮ್ ಕೊಟ್ರು ಸುಮ್ ತಿನ್ಕಳಿ ಸುಮ್ ಕೂತ್ಕಳಿ ದೇವ್ರಗಳ ಕಂಡ ಕೂತ್ಗಳ ನೋಡು. ಜೋರ ಕೂಗಬೇಕು ನೀವು. ಕೂಗ ನನಗೆ ಕೇಳ್ತೀನಿ, ಶಿವನ್ ಕೇಳದ್ದ ಶಿವ ಇದ್ರ ಮೇಲೆ ಕೇಳಕ್ಕಾಗಲ್ಲ ಬಿಡಿ. ಆ ಶಿವನಾಮನ ಆಡ್ಕೊಂಡು ಬರ್ತಾರು ನೋಡಿ ಹೇಗೆ.